ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಒಂದು ಯಾವುದೋ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ, ಇವತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಚಿತ್ರಮಂದಿರ ತುಂಬ ಕನೆಕ್ಟ್ ಆಗಿದೆ, ತುಂಬ ಒಂದು ಫೀಲಿಂಗ್ಸ್ನ ಹೊಂದಿದ್ದಾರೆ ಈ ಚಿತ್ರಮಂದಿರದ ಜೊತೆಗೆ. ಜಯನಗರ, ಲಾಲ್ಬಾಗು ಅಥವಾ ಕನಕನಪಾಳ್ಯ, ಸಿದ್ದಾಪುರ ಏನಿದೆ, ಅವರು ಎಲ್ಲರಿಗೂ ಕೂಡ ಈ ಚಿತ್ರಮಂದಿರ ತುಂಬ ಹತ್ರ ಇತ್ತು. ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಬೇಕು ಅಂತಂದ್ರೆ ಇದು ಒಂದೇ ದಾರಿ ಇದ್ದಿದ್ದು ಊರ್ವಶಿ ಚಿತ್ರಮಂದಿರ. ಈಗ ಈ ಚಿತ್ರಮಂದಿರ ಫೆಬ್ರವರಿ ತಿಂಗಳಲ್ಲಿ ನೆಲಸಮ ಆಗುತ್ತೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ ಹೇಳಿದೆ. ಈ ಚಿತ್ರಮಂದಿರ ಯಾವ ತರ ಒಂದು ದಾಖಲೆನ ಹೊಂದಿತ್ತು ಮತ್ತು ಈ ಚಿತ್ರಮಂದಿರದಲ್ಲಿ ಬರುವಂತ ಆಡಿಯನ್ಸ್ ಏನಂತ ಮಾತಾಡ್ತಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ನೋಡೋಣ. ಕೆಲವೊಂದಷ್ಟು ವಿಷಯ ನಿಮ್ಗೆ ಗೊತ್ತಿರುತ್ತೆ, ಕೆಲವೊಂದಷ್ಟು ನಾನು ನಿಮ್ಗೆ ಹೇಳ್ತೀನಿ. ಈ ಚಿತ್ರಮಂದಿರ ಶುರುವಾಗೋದು 1970ರಲ್ಲಿ. ಈ ಚಿತ್ರಮಂದಿರನ ಶುರು ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರೇ ಮೊದಲು ಈ ಚಿತ್ರಮಂದಿರನ ಒಂದು ಓಪನಿಂಗ್ ಮಾಡ್ತಾರೆ. ಅವರ ಬಹದ್ದೂರ್ ಗಂಡು ಸಿನಿಮಾ ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಮತ್ತು 100 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣುತ್ತೆ. ಬೇರೆ ಯಾವುದೇ ಚಿತ್ರಮಂದಿರದಲ್ಲಿ ಸಿನಿಮಾ 100 ದಿನ ಪ್ರದರ್ಶನ ಕಂಡ್ರೆ ಅದು ಹೊಸ ವಿಷಯ ಏನೂ ಅಲ್ಲ. ಆದ್ರೆ ಈ ಚಿತ್ರಮಂದಿರದಲ್ಲಿ ಸಿನಿಮಾ 100 ದಿನ ಓಡ್ತು ಅಂತಂದ್ರೆ ಅದು ತುಂಬಾ ದೊಡ್ಡ ವಿಷಯ. ಯಾಕೆಂತಂದ್ರೆ ಈ ಚಿತ್ರಮಂದಿರದ ಸೀಟಿನ ಸಂಖ್ಯೆ 1100 ಇರುತ್ತೆ. ಯಾಕೆಂದ್ರೆ ಬೇರೆ ಚಿತ್ರಮಂದಿರದಲ್ಲಿ 500, 600, 700 ಈ ತರ ಇರ್ತಿತ್ತು. ಆದ್ರೆ ಈ ಚಿತ್ರಮಂದಿರದ್ದು 1100 ಇದೆ. ಹಾಗೆಲ್ಲ ಮುಂಚೆ ಮೆಜೆಸ್ಟಿಕ್ ಅಂತಂದ್ರೆ ಒಂದು ಸಿನಿಮಾ ನೋಡೋರ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಬೆಂಗಳೂರಿನ ಯಾವುದೇ ಒಂದು ಪ್ರದೇಶದಲ್ಲಿದ್ರು ಕೂಡ ಎಲ್ಲರೂ ಕೂಡ ಮೆಜೆಸ್ಟಿಕ್ ಹೋಗಿ ಸಿನಿಮಾ ನೋಡ್ತಿದ್ರು. ಈಗ ತ್ರಿಭುವನ್, ಕಲ್ಪನಾ, ಮೆಜೆಸ್ಟಿಕ್, ಸಾಗರ್ ಈ ತರ ಸಾಲು ಸಿನಿಮಾಗಳು ಮತ್ತು ಕಪಾಲಿ ಈ ಎಲ್ಲ ಸಿನಿಮಾಗಳು ಸಹ ಈಗ ಮುಚ್ಚೋಗಿದೆ. ಈಗ ಇರುವಂತ 4-5 ಚಿತ್ರಮಂದಿರಗಳಲ್ಲಿ ಸಂತೋಷ್, ನರ್ತಕಿ ಎರಡು ತುಂಬಾ ಚೆನ್ನಾಗಿ ಉಳ್ಕೊಂಡಿದೆ ಅಷ್ಟೇ. ಅದ್ಬಿಟ್ರೆ ಊರ್ವಶಿ ಕೂಡ ಈ ಫೆಬ್ರವರಿಲಿ ನೆಲಸಮ ಆಗ್ತಿದೆ. ಇದನ್ನ 1970ರಲ್ಲಿ KCN ಗೌಡ್ರು ಶುರು ಮಾಡ್ತಾರೆ. ಅಂದ್ರೆ ಅವರೇ ಕಟ್ತಾರೆ ಈ ಚಿತ್ರಮಂದಿರನ. ಈ ಚಿತ್ರಮಂದಿರದ ಕೆಳಗೆ ಮುಂಚೆ ಒಂದು ಕಲ್ಯಾಣಿ ಇತ್ತು, ಪಕ್ಕದಲ್ಲಿ ಒಂದು ಸ್ಮಶಾನ ಇತ್ತು ಅಂತ ಆಗಿನ ಕಾಲದವರೆಲ್ಲ ಹೇಳ್ತಾರೆ. ಆದ್ರೆ ಕಲ್ಯಾಣಿನ ಮುಚ್ಚಿ ಈಗ ಊರ್ವಶಿ ಚಿತ್ರಮಂದಿರನ ಮಾಡ್ತಾರೆ. ಈಗಲೂ ಕೂಡ ಕೆಲವೊಂದಷ್ಟು ಜನ ಹೇಳ್ತಾರೆ, ನಾವು ಕೂತ್ಕೊಂಡಿದ್ದಾಗ ಅಥವಾ ಕೆಳಗಡೆ ಕಿವಿ ಕೊಟ್ರೆ ನೆಲದಲ್ಲಿ ನೀರು ಹೋಗೋ ಸೌಂಡ್ ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಚಿತ್ರಮಂದಿರದಲ್ಲಿ ಅದ್ರ ಕೆಳಗಡೆ ಯಾವ್ದೋ ಒಂದು ಕಲ್ಯಾಣಿ ಇರೋದು ಎಲ್ರಿಗೂ ಕೂಡ ಗೊತ್ತು. ಈ ಚಿತ್ರಮಂದಿರ ಶುರುವಾದಾಗ ಬರೀ ಕನ್ನಡ ಸಿನಿಮಾಗಳನ್ನ ಮಾತ್ರ ಆಗ್ತಿದ್ರು. ಆದ್ರೆ ಕಾಲಕ್ರಮೇಣ ಕನ್ನಡ ಚಿತ್ರಗಳ ಒಂದು ಪಾಪ್ಯುಲಾರಿಟಿ ಕಮ್ಮಿ ಆಯ್ತು. ಯಾಕೆಂದ್ರೆ ಅಣ್ಣವರು, ವಿಷ್ಣುವರ್ಧನ್ ಇವ್ರದೆಲ್ಲ ಸಿನಿಮಾಗಳಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಯಾರು ಕೂಡ ಅಂತ ದೊಡ್ಡ ಚಿತ್ರಮಂದಿರನ ಹೌಸ್ಫುಲ್ ಮಾಡುವಂತ ಕೆಪಾಸಿಟಿ ಯಾರಿಗೂ ಕೂಡ ಇರ್ಲಿಲ್ಲ. ಇದ್ದಿದ್ದು ಕೆಲವೊಂದಷ್ಟು ನಟರುಗಳಿಗೆ ಮಾತ್ರ. ಅವರು ಕೂಡ ಈ ಚಿತ್ರಮಂದಿರನ ಆಯ್ಕೆ ಮಾಡ್ಕೋತಾ ಇರ್ಲಿಲ್ಲ. ಆಗ ತೆಲುಗು, ತಮಿಳು ಮತ್ತು ಹಿಂದಿ ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ ದೊಡ್ಡದಾಗಿ ರಿಲೀಸ್ ಆಗ್ತಿತ್ತು. ಆಗ ಒಂದು ಮಾತಿತ್ತು, ಈ ಚಿತ್ರಮಂದಿರದಲ್ಲಿ ಸಿನಿಮಾ ಹೌಸ್ಫುಲ್ ಆದ್ರೆ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಆ ತರ ಒಂದು ಮಾತು ಈ ಚಿತ್ರಮಂದಿರದ ಮೇಲೆ ಇತ್ತು. ಈ ಚಿತ್ರಮಂದಿರನ ಮುಚ್ಚೋದಕ್ಕೆ ಮುಖ್ಯ ಕಾರಣ ಏನು ಅಂತ ಆದ್ರೆ 1970ರಲ್ಲಿ ಈ ಸಿನಿಮಾನ 25 ವರ್ಷಗಳ ಕಾಲ ಲೀಸ್ ತಗೊಂಡಿರ್ತಾರೆ. ಯಾರು? KCN ಗೌಡ್ರು. ಅವ್ರು ಚಿತ್ರಮಂದಿರ ನಡೆಸಿದ್ಮೇಲೆ ಬೇರೊಬ್ರು ಲೀಸ್ ತಗೋತಾರೆ. ಅವರು 45 ವರ್ಷಗಳ ಕಾಲ, ಅಂದ್ರೆ 1970ರಿಂದ ಇಲ್ಲಿವರೆಗೂ 45 ವರ್ಷಗಳ ಕಾಲ ಲೀಸ್ ತಗೊಂಡಿರ್ತಾರೆ. ಅದು 2018ರಲ್ಲಿ ಮುಗ್ದಿರುತ್ತೆ ಅವರ ಅವಧಿ. ಆದ್ರೂ ಕೂಡ ಅವರು ಚಿತ್ರಮಂದಿರನ ಬಿಟ್ಕೊಟ್ಟಿರಲ್ಲ. ಯಾಕೆಂದ್ರೆ ಬರೀ 2000ದಿಂದ 5000 ರೂಪಾಯಿವರೆಗೂ ಮಾತ್ರ ಒಪ್ಪಂದ ಆಗಿರುತ್ತೆ. ಅಷ್ಟು ಕಮ್ಮಿ ದುಡ್ಡಿಗೆ ಈಗ ಯಾರು ಕೂಡ ಬಿಡೋದಿಲ್ಲ. ಆದ್ರೆ ಅದು ಕೋರ್ಟ್ ಹೇಳುತ್ತೆ, ಆಗ ಅವರ ಮಾಲೀಕರು ಏನಿದ್ದಾರೆ ಅವ್ರಿಗೆ ನೀವು ಆ ಜಾಗನ ಬಿಟ್ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ದು ಲೀಸ್ ಅವಧಿ ಮುಗ್ದಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಮಾಲೀಕರು ಹೇಳ್ತಾರೆ, ನನಗೆ ಚಿತ್ರಮಂದಿರ ನಡ್ಸೋದಕ್ಕೆ ಇಷ್ಟ ಇಲ್ಲ, ನಾನು ಚಿತ್ರಮಂದಿರನ ಹೊಡೆದಾಕ್ತೀನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಫೆಬ್ರವರಿ ಫಸ್ಟ್ ವೀಕು ಇಲ್ಲ ಸೆಕೆಂಡ್ ವೀಕಲ್ಲಿ ಈ ಚಿತ್ರಮಂದಿರ ಬರೀ ನೆನಪು ಮಾತ್ರ. ಆಗ ಅಣ್ಣವ್ರಿಗೆ ಮಾತ್ರ ಈ ಸಿನಿಮಾನ ಹೌಸ್ಫುಲ್ ಮಾಡೋಂಥ ಒಂದು ಕೆಪಾಸಿಟಿ ಇತ್ತು. ಯಾಕಂದ್ರೆ ಅಣ್ಣವ್ರ ಸಿನಿಮಾಗಳೆಲ್ಲ ಇಲ್ಲಿ ರಿಲೀಸ್ ಆಗ್ತಿತ್ತು. 4ರಿಂದ 5 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣ್ತಿತ್ತು. ಆಮೇಲೆ ಅವಾಗೆಲ್ಲ ರೀಲ್ಸ್ ಇರೋದ್ರಿಂದ ಬೇರೆ ಬೇರೆ ಥಿಯೇಟರ್ಗಳಿಗೆ ಹೋಗ್ತಿತ್ತು. ಆದ್ರೆ ಈಗಿನ ಕಾಲದಲ್ಲೆಲ್ಲ ಈ ಚಿತ್ರಮಂದಿರ ಹೌಸ್ಫುಲ್ ಆಗೋದು ತುಂಬಾ ಕಮ್ಮಿ ಆಗಿತ್ತು. ಬರೀ ತೆಲುಗು, ತಮಿಳು ಮಾತ್ರ ಇಲ್ಲಿ ಹೌಸ್ಫುಲ್ ಆಗ್ತಿತ್ತು. ಯಾಕೆಂತಂದ್ರೆ ಲಾಲ್ಬಾಗ್ ಅಲ್ಲಿ ಕನ್ನಡದವರು, ತೆಲುಗವರು, ತಮಿಳವರು, ಹಿಂದಿಯವರು, ಈಗ ಮಲಯಾಳಂ ಅವರು ಕೂಡ ಅತಿ ಹೆಚ್ಚು ಇದ್ದಾರೆ. ಆ ಪ್ರದೇಶದಲ್ಲಿ ವಲಸಿಗರು ಜಾಸ್ತಿ ಇರೋದ್ರಿಂದ ಈ ಚಿತ್ರಮಂದಿರದ ಮೇಲೆ ಸಂಪೂರ್ಣ ಹಿಡಿತ ಒಂದು 5 ವರ್ಷಗಳಿಂದ ವಲಸಿಗರದೇ ಇತ್ತು. ಈ ಚಿತ್ರಮಂದಿರದ ದಾಖಲೆ ಯಾವ್ದು ಅಂದ್ರೆ ಈಗಿನ ಕಾಲಕ್ಕೆ ನೋಡೋದಾದ್ರೆ KGF ಸಿನಿಮಾ ಈ ಚಿತ್ರಮಂದಿರದಲ್ಲಿ 17 ಶೋ ಕಂಟಿನ್ಯೂಸ್ ಆಗಿ ಹೌಸ್ಫುಲ್ ಆಗಿತ್ತಂತೆ. ಅದು ಚಿತ್ರದ ಟಿಕೆಟ್ ಬಿಟ್ಟು 1-1.5 ಗಂಟೆಯಲ್ಲಿ ಈ ಚಿತ್ರಮಂದಿರದಲ್ಲಿ 17 ಶೋ ಹೌಸ್ಫುಲ್ ಆಗುತ್ತೆ. ಅದಾದ್ಮೇಲೆ ದರ್ಶನ್ ಅವ್ರದ ಹಿಂದೆ ಬಂದಂತ ಕಾಟೇರ ಸಿನಿಮಾ ಇಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಇನ್ನೂ ಒಂದಷ್ಟು ಸಿನಿಮಾಗಳು ಇಲ್ಲಿ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣುತ್ತೆ. ಇನ್ನೊಂದು ರೆಕಾರ್ಡ್ ಏನು ಅಂತಂದ್ರೆ ರಜನಿಕಾಂತ್ ಅವ್ರದ್ದು 13 ಶೋ ಈ ಸಿನಿಮಾದಲ್ಲಿ ಜೈಲರು ರೆಕಾರ್ಡ್ನ ಮಾಡಿತ್ತು. ಹಾಗಾಗಿ ತೆಲುಗು, ತಮಿಳವರಿಗೆಲ್ಲ ಇದೊಂದು ಅಚ್ಚುಮೆಚ್ಚಿನ ಚಿತ್ರಮಂದಿರ. ಡಾಲ್ಮಿ ಅಟ್ಮೋಸ್ ಅಂತ ಏನು ಬಂತು ಅದನ್ನ ಕರ್ನಾಟಕದಲ್ಲಿ ಮೊದಲು ಅಳವಡಿಸಿಕೊಂಡಂತ ಮೊದಲ ಏಕೈಕ ಚಿತ್ರಮಂದಿರ ಊರ್ವಶಿ. ಮತ್ತೆ 1970ರಿಂದ 2025ವರೆಗೂ ಹಲವಾರು ಚಿತ್ರಮಂದಿರಗಳು ಇದ್ರು ಕೂಡ ಈ ಚಿತ್ರಮಂದಿರದ ಮೇಲೆ ಹಲವರಿಗೆ ಪ್ರೀತಿ ಜಾಸ್ತಿ. ಯಾಕೆಂದ್ರೆ ಅತಿ ಹೆಚ್ಚು ಕನ್ನಡಿಗರು ಹೊಂದಿರುವಂತ ಜಯನಗರದವರೇ ಈ ಚಿತ್ರಮಂದಿರಕ್ಕೆ ಜಾಸ್ತಿ ಹೋಗ್ತಿದ್ರು. ಮಿಕ್ಕಿದಂತೆ ಈಗ ಆಲ್ರೆಡಿ ತುಂಬಾ ಚಿತ್ರಮಂದಿರ ಕ್ಲೋಸ್ ಆಗಿದೆ. ನಳಂದ ಇರ್ಬೋದು, ನಂದ ಇರ್ಬೋದು, ಶಾಂತಿ ಇರ್ಬೋದು,
ಅಥವಾ ಉಮಾ ಥಿಯೇಟರ್ ಇರ್ಬೋದು, ಪುಟ್ಟಣ್ಣ ಇರ್ಬೋದು, ಎಲ್ಲ ಚಿತ್ರಮಂದಿರಗಳು ಏನು ಕ್ಲೋಸ್ ಆಯಿತು ಅದೇ ಒಂದು ಸಾಲಿಗೆ ಊರ್ವಶಿ ಚಿತ್ರಮಂದಿರ ಕೂಡ ಸೇರ್ಕೋತು ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.